ಪ್ರೀತಿಯ ಸ್ನೇಹಿತರೆ, ನನ್ನ ಬಗ್ಗೆ ಅನೇಕರಿಗೆ ಗೊತ್ತಿಲ್ಲದಿರೋ ಒಂದು ಸಂಗತಿ ಅಂದರೆ, ನಾನು ಬೈ ಬರ್ತ್ ತಿರುಗಲ್ ತಿಪ್ಪ. ಒಂದು ಕಡೆ ತುಂಬ ದಿವಸ ಇರೋದು ಅಂದರೆ ನನಗೆ ಕಷ್ಟ ಆಗುತ್ತೆ. ಎಲ್ಲಿಗಾದರೂ ಹೊರಟು ಬಿಡ್ತೀನಿ, ಏನಕ್ಕಾದರೂ ಸರಿಯೇ. ಯಾವುದೋ ಅಪರಿಚಿತ ಸ್ಥಳಕ್ಕೆ ಹೋಗ್ತೀನಿ, ಯಾವುದೋ ದೇಶಕ್ಕೆ ಹೋಗ್ತೀನಿ, ಹಾಳು ಬಿದ್ದು ಹೋಗಿರೋ ದೇಶಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಹಾಗೆ ನಾನು ನೋಡಿದ ಒಂದು ಅದ್ಭುತವಾದ ಪ್ರದೇಶ ಅಂದರೆ ಭಾರತ ದೇಶದ ತುತ್ತ ತುದಿಯಲ್ಲಿರುವ ಚೈನಾ ದೇಶಕ್ಕೆ ಅಂಟಿಕೊಂಡಿರುವಂಥ ಅರುಣಾಚಲ್ ಪ್ರದೇಶ್. ಅಲ್ಲಿ ಆದ ಒಂದು ಅನುಭವವನ್ನು ನೆನಪು ಮಾಡ್ಕೋತೀನಿ. ಅವತ್ತು ಹೊರಗಡೆ ಹಿಮ ಸುರಿತಾ ಇತ್ತು. ನಾನು ಜೀಪ್ನಲ್ಲಿ ಮೈಕೈ ಮುದುರಿಕೊಂಡು ಬೆಚ್ಚಗೆ ಕೂತಿದ್ದೆ. ನಿಜ ಹೇಳಬೇಕು ಅಂದರೆ ನನಗೆ ತುಂಬ ಚಳಿ ಆಗೋದಿಲ್ಲ. ಯಾವತ್ತೂ ನಾನು ಬೆಂಗಳೂರಲ್ಲಿ ಸ್ವೆಟರ್ ಹಾಕ್ಕೊಂಡಿಲ್ಲ. ಅವತ್ತು ಕೂಡ ನಾನು ಜೀಪ್ನಲ್ಲಿ ಕೂತು ಹಾಗೇನೂ ಗದಗದ ನಡುಗ್ತಾ ಇರಲಿಲ್ಲ. ನನ್ನ ಪಕ್ಕದ ಸೀಟ್ನಲ್ಲಿ ಕೂತಿದ್ದ ಮುರಳಿ ಸೇಲಾ ಪಾಸ್ನ ಒಂದು ಸೈನಿಕ ತುಕಡಿಯ ಕಚೇರಿ ಎದುರುಗಡೆ ಜೀಪ್ ನಿಲ್ಲಿಸಿದಾಗ ಕಚೇರಿಯಲ್ಲೇನೋ ಕೆಲಸ ಇದೆ ಅಂತ ಇಳಿದು ಹೋದ. ಹಿ ವಾಸ್ ಎ ಡಾಕ್ಟರ್ ಇನ್ ದಿ ಆರ್ಮಿ ಆ್ಯಂಡ್ ಹಿ ವಾಸ್ ಎ ಮೇಜರ್. ಅವನ ಹಿಂದೆನೇ ನಾನು ಜೀಪ್ ಇಳಿದೆ. ಮೈ ಮೇಲಿದ್ದಿದ್ದು ಮಾಮೂಲಿಯಾದ ಪ್ಯಾಂಟು, ಅಂಗಿ, ತಲೆಗೊಂದು ಮಂಕಿ ಕ್ಯಾಪ್ ಕೂಡ ಇರಲಿಲ್ಲ. ಚೈನಾದ ಬಾರ್ಡರ್ಗೆ ಹೋದಾಗಲೂ ನಾನು ಸ್ವೆಟರ್ ಹಾಕ್ಕೊಂಡಿರಲಿಲ್ಲ. ಅವತ್ತು ಸೇಲಾ ಪಾಸ್ನಲ್ಲಿ ಭಯಂಕರವಾಗಿ ಮಂಜು ಸುರಿತಾ ಇತ್ತು. ನಾನು ಆ ಸುರಿತಾ ಇದ್ದ ಮಂಜಿಗೆ ತಲೆಯೊಡ್ಡಿ ಆರಾಮಾಗಿ ಓಡಾಡ್ತಾ ಇದ್ದೆ. ರವಿ 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 ಜೀಪಿಂದ ಕೆಳಗಡೆ ಇಳಿಬೇಡ, ನನ್ನ ಕೋಟ್ ಆದರೂ ಹಾಕೋ ಅಂತ ಮುರಳಿ ಕೂಗ್ಕೊಂಡು ಹೇಳ್ದ. ನನಗೇನು ಚಳಿ ಆಗ್ತಿಲ್ಲ ಕಣೋ ಅಂದೆ. ಹಾಗೆ ಕಣೋದು, ಇಟ್ ಗಿವ್ಸ್ ಯು ಎ ಫಾಲ್ಸ್ ವಾಮ್ತ್. ಸುಳ್ಳೆ ಬೆಚ್ಚಗಿದ್ದೀನಿ ಅಂತ ಅನಿಸೋ ಹಾಗೆ ಮಾಡುತ್ತೆ. ಸದ್ಯಕ್ಕೆ ಚಳಿ ಆಗದೆ ಇರಬಹುದು, ಆದರೆ ಆಮೇಲೆ ವಿಪರೀತ ಸಮಸ್ಯೆ ಆಗುತ್ತೆ ಅಂತ ಎಚ್ಚರಿಸಿದವನು ಅವತ್ತಿನ ಆತ್ಮಬಂಧುವಿನಂಥ ಗೆಳೆಯ ಮೇಜರ್ ಮುರಳಿ. ಇವತ್ತು ಅವನಿಲ್ಲ, ತೀರು ಹೋಗಿದ್ದಾನೆ. ಆದರೆ ಅವನು ಕೊಟ್ಟ ಎಚ್ಚರಿಕೆ ಇದೆಯಲ್ಲ, ಅದರ ನೆನಪು ನನಗೆ ಇವತ್ತಿಗೂ ಇದೆ. ಚಳಿ ಅನ್ನೋದು ಸುಳ್ಳೆ ಬೆಚ್ಚಗಿದ್ದೀನಿ ಅನ್ನುವಂಥ ಒಂದು ಫಾಲ್ಸ್ ಫೀಲಿಂಗ್ ಕೊಡುತ್ತೆ. ಸಕ್ಸಸ್ ಕೂಡ ಅಷ್ಟೆ. ಗೆಲುವು ಅನ್ನೋದು ಮಹಾನ್ ಮಾಯಾವಿ. ಮೊದಲಿಗೆ ಅದು ಏನೇನೂ ಶ್ರಮ ಪಡದೆ ಒಲಿದು ಬಿಡುವಂಥದ್ದು. ಹೊಸದಾಗಿ ಅಂಗಡಿ ತೆಗೆದವನ್ನ ಕೇಳಿ ನೋಡಿ, ಸಖತ್ ವ್ಯಾಪಾರ ಇದೆ ಸರ್, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರಲ್ಲ, ನೀನೇ ಅದೃಷ್ಟವಂತ ಕಣೋ. ಈ ಏರಿಯಾದಲ್ಲಿ ಎಷ್ಟೋ ಜನ ಅಂಗಡಿ ಮಾಡಿದವರಿದ್ದಾರೆ, ಆದರೆ ನಿನ್ನ ಅಂಗಡಿಯಲ್ಲಿ ಆದ ಹಾಗೆ ಅವ್ರು ಯಾರ ಅಂಗಡಿಲೂ ಮೊದಲನೇ ದಿನದಿಂದಲೇ ವ್ಯಾಪಾರ ಪಿಕಪ್ ಆಗಿರಲಿಲ್ಲ ಅಂತಾರೆ. ಏನೋ ನಿಮ್ಮ ಆಶೀರ್ವಾದ, ವ್ಯಾಪಾರ ಸ್ಟಾರ್ಟಿಂಗ್ನಲ್ಲೇ ತುಂಬ ಚೆನ್ನಾಗಿದೆ ಸರ್ ಅಂದಿರ್ತಾನೆ. ಹೇಳಿ ಅವನಿಗೆ, ನೀನು ಅನುಭವಿಸ್ತಾ ಇರೋದು ಫಾಲ್ಸ್ ಫೀಲಿಂಗ್ ಆಫ್ ಸಕ್ಸಸ್. ಗೆಲುವೇ ಹಾಗೆ, ಅದು ಆರಂಭದ ಗಳಿಗೆಯಿಂದಲೇ ನಮ್ಮನ್ನು ವಂಚಿಸೋಕೆ ಶುರು ಮಾಡುತ್ತೆ. ಇನ್ನೇನು ನಸೀಬ್ ಖುಲಾಯಿಸ್ತು, ದೇವರು ಕೈ ಹಿಡಿದು ಬಿಟ್ಟ, ಹೀಗೆ ಎಲ್ಲನೂ ನಡೆದು ಬಿಟ್ಟರೆ ಮುಂದಿನ ವರ್ಷ ಇಷ್ಟೊತ್ತಿಗೆ ಸ್ವಂತ ಮನೆ ತಗೊಂಡು ಜಮ್ಮಂತ ಕಾರಲ್ಲಿ ಓಡಾಡ್ತಾ ಇರ್ತೀವಿ ಅಂದುಕೊಳ್ಳುವ ಹಾಗೆ ಮಾಡುತ್ತೆ. ನಾವು ಯಾಕೆ ಹೀಗೆಲ್ಲ ಕನಸು ಕಾಣೋಕ್ಕೆ ಶುರು ಮಾಡಿ ಉಬ್ಬಿ ಬೀಗ್ತಾ ಇದ್ದೀವಿ ಗೊತ್ತಾ? ಯಶಸ್ಸು ಅನ್ನೋದು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಸಂಭವಿಸಿ ಬಿಡುವ, ನಮ್ಮ ಕೈ ಹಿಡಿದು ಆಕಾಶಕ್ಕೆ ಎತ್ತಿ ಕೂಡಿಸಿ ಬಿಡುವ ಘಟನೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಅಲ್ಲೇ ನಾವು ಎಡುವುದು. ಯಶಸ್ಸು ಒಂದು ಘಟನೆ ಅಲ್ಲ, ಒಬ್ಬ ದೇವರು ಒಲಿದಿದ್ದಕ್ಕೆ ನಮಗೆ ಸಿಗೋ ಸೌಭಾಗ್ಯ ಅಲ್ಲ, ಅದು ಒಂದು ದಿನದ ಮಾತು ಅಲ್ಲ. ಜಾತಕ ನೋಡಿದವ್ರು ಹೇಳಿದ್ರು ಕಣ್ರಿ, 35 ತುಂಬಿ 36ನೇ ವರ್ಷ ಶುರುವಾಗ್ತಿದ್ದ ಹಾಗೇನೆ ನಿಮ್ಮ ಗ್ರಹಗತಿ ಪೂರ್ತಿ ಚೇಂಜ್ ಆಗಿಬಿಡುತ್ತೆ ಅಂತ. ಹಾಗೇ ಆಯ್ತು ನೋಡಿ. 36ನೇ ಬರ್ತ್ಡೇ ಮಾಡ್ಕೋತಾ ಇದ್ದ ಹಾಗೇ ಮೆಸೇಜ್ ಬಂತು, ನಮ್ಮ ಕಂಪ್ನಿಯವರು ನನ್ನನ್ನು ಅಮೆರಿಕಕ್ಕೆ ಕಳಿಸ್ತಾ ಇದ್ದಾರೆ ಅಂತ. ಹೀಗೆ ಮಾತಾಡೋರಿಗೆ ಹೇಳಿ, ಯು ಆರ್ ರಾಂಗ್. ನೀವು ಯಾವ ದಿನವನ್ನು ಕೂಡ ಅದೃಷ್ಟ ಖುಲಾಯಿಸಿದ ದಿನ ಅಂತ ಅಂದ್ಕೋಬೇಡಿ. ಯಾವ ಘಟನೆಯನ್ನು ಕೂಡ ಸಕ್ಸಸ್ನ ಸಂಕೇತ ಅಂದ್ಕೋಬೇಡಿ. ಯಾಕೆ ಅಂದರೆ ಯಶಸ್ಸು ಅನ್ನೋದು ನಿರಂತರವಾಗಿ ಪ್ರತಿನಿತ್ಯ ಪ್ರತಿಕ್ಷಣ ಸಂಭವಿಸ್ತಲೇ ಇರಬೇಕಾದ ಕಂಟಿನ್ಯೂಯಸ್ ಪ್ರಕ್ರಿಯೆ. ನೀವು ಒಳ್ಳೆ ಮೇಷ್ಟ್ರು, ಒಳ್ಳೆ ಡಾಕ್ಟ್ರು, ಒಳ್ಳೆ ನಾಯಕ, ಒಳ್ಳೆ ಗೃಹಿಣಿ, ಅದ್ಭುತವಾದ ಅಥ್ಲೀಟ್, ಸಖತ್ ಬರಹಗಾರ, ಒಳ್ಳೆ ಮಾತುಗಾರ ಅಂತೆಲ್ಲ ಒಂದು ಸಲ ಅನ್ನಿಸ್ಕೊಂಡ್ರೆ ಸಾಲದು. ಪ್ರತಿ ನಿಮಿಷ ಪ್ರತಿ ಕ್ಷಣ ಅನ್ನಿಸ್ಕೋತಾ ಇರಬೇಕು. ಅನ್ಸ್ಕೋಬೇಕು ಅಂದರೆ ಅದಕ್ಕಾಗಿ ಪ್ರತಿ ನಿಮಿಷ ಪ್ರತಿ ಕ್ಷಣ ಪ್ರಯತ್ನ ಮಾಡ್ತಲೇ ಇರಬೇಕು. ಆಯ್ತಲ್ಲ, ಇನ್ನೇನು ಒಳ್ಳೆ ಕ್ರಿಕೆಟರ್ ಅನ್ಸ್ಕೊಂಡ್ಬಿಟ್ಟೆ ಅಂತ ಕೊಂಚ ರಿಲ್ಯಾಕ್ಸ್ ಆದರೂ ಯಶಸ್ಸು ನಿಮ್ಮ ಸ್ವೆಟರ್ ಇಲ್ಲದೇನೆ ಒಂದು ಸುಳ್ಳೆ ಬೆಚ್ಚಗಿನ ಫೀಲಿಂಗ್ನಲ್ಲಿಟ್ಟು ಆಮೇಲೆ ವಿಪರೀತ ತೊಂದರೆ ಕೊಡುತ್ತೆ.
ಹಾಗೆ ನೀವು ನಿರಂತರವಾಗಿ ಯಶಸ್ಸಿನ ಕುದುರೆ ಏರಿ ಅದಕ್ಕೋಸ್ಕರ ಪ್ರತಿ ಕ್ಷಣ ಕಷ್ಟಪಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದಾದರೆ ಸುಮ್ಮನೆ ಒಂದು ಕಡೆ ಎಲ್ಲಾದರೂ ಕ್ಲರ್ಕ್ ಆಗೋ ಗುಮಾಸ್ತಿ ಆಗೋ ಸೇರ್ಕೊಂಡ್ಬಿಡಿ. ಅದು ಒಂದು ಸಲ ಮಾತ್ರ ಸಂಭವಿಸುವ ಯಶಸ್ಸು. ಗುಮಾಸ್ತಿಗಿರಿ ಸಿಕ್ತು ಅನ್ನೋದೇ ಎಕ್ಸೈಟ್ಮೆಂಟು. ಪ್ರತಿನಿತ್ಯ ಮಾಡಿದ ಕೆಲಸನೇ ಮಾಡಿಕೊಂಡು ಏನೇನೂ ರಿಸ್ಕ್ ಇಲ್ಲದೆ ಬೆಚ್ಚಗೆ ಕಂಬಳಿ ಹುಳಿದ ಹಾಗೆ ಇದ್ದು ಬಿಡಬಹುದು. ಮುಂದೆ ಯಾವ 15 ವರ್ಷಕ್ಕೋ ಒಂದು ಪ್ರಮೋಷನ್ ಬರುತ್ತೆ. ಫೈನ್, ಅದು 2ನೇ ಬಾರಿಗೆ ಸಂಭವಿಸುವ ಯಶಸ್ಸು. ಆ ಬದುಕಿನಲ್ಲಿ ಟೆನ್ಷನ್ ಇಲ್ಲ, ಸದಾ ಶ್ರಮಿಸುವ ಅಗತ್ಯ ಇಲ್ಲ, ರಾಟೆಗೆ ಬಿದ್ದ ಎತ್ತಿನ ಹಾಗೆ ತಿರುಗ್ತಾ ಇದ್ದು ಬಿಟ್ರೆ ಸಾಕು. ಆದರೆ ಗುಮಾಸ್ತಗಿರಿ ಸಾಕಾಗಿ ನೀವು ಅಪ್ಪಿ ತಪ್ಪಿ ಆಫೀಸರ್ ಆಗೋಣ ಅಥವಾ ಸೇಲ್ಸ್ ಪರ್ಸನ್ ಆಗೋಣ ಅಂತ ಹೊರಟ್ರೋ ಮುಗೀತು ನಿಮ್ಮ ನೆಮ್ಮದಿಯ ಪರ್ವ. ಸೇಲ್ಸ್ ಪ್ರಪಂಚಕ್ಕೆ ಕಾಲಿಟ್ಟ ಮರುಕ್ಷಣವೇ ಧಾವಂತ ಶುರುವಾಗುತ್ತೆ. ಯಶಸ್ಸಿನ ಕುದುರೆ ಕೆನೆಯೋಕ್ಕೆ ಶುರುವಾಗುತ್ತೆ. ಒಂದು ಸಲ ಕುದುರೆ ಏರಿದ್ರಿ ಇಳಿಯೋಕ್ಕಾಗೋದಿಲ್ಲ. ಅದೇ ನಿಜವಾದ ಯಶಸ್ಸಿನ ಎಕ್ಸೈಟ್ಮೆಂಟು. ಪಿಕಪ್ ಆದ ವ್ಯವಹಾರವನ್ನು ಚೂರು ಕುಸಿಯೋಕ್ಕೆ ಬಿಡದೆ ಒಂದಾದ ಮೇಲೊಂದು ಹೊಸ ತಂತ್ರ ಮಾಡಿ ಅದೇ ಗಿರಾಕಿನ ಮತ್ತೆ ಮತ್ತೆ ನಮ್ಮದೇ ಅಂಗಡಿಗೆ ಬರೋ ಹಾಗೆ ಮಾಡೋದಿದೆಯಲ್ಲ, ಅದು ದೊಡ್ಡ ಜವಾಬ್ದಾರಿ. ಅವ್ರು ಬಿಡಪ್ಪ, ಈ ಊರಿನ ತುಂಬ ಹಳೆ ವರ್ತಕರು ಅಂತ ಯಾರ ಬಗ್ಗೆಯೋ ನಾವು ಮಾತಾಡ್ತಾ ಇರ್ತೀವಲ್ಲ, ಅವರೇ ಇವರು. ಕೆನೆಯೋ ಕುದುರೆಯಿಂದ ಯಾವತ್ತಿಗೂ ಇಳಿದೇ ಯಶಸ್ಸಿನ ನಾಗಾಲೋಟವನ್ನು ಕಾಯ್ಕೊಂಡು ಬಂದವರು. ಅವರನ್ನು ಹೊಸಬರಿಗೆ ಹೋಲಿಸಬೇಡಿ. ಹೊಸಬ ಇವತ್ತು ಅಂಗಡಿ ತೆರೆದಿದ್ದಾನೆ, ಥರೇವಾರಿ ಸ್ಕೀಮ್ಗಳನ್ನು ಇಡ್ತಾನೆ, ಜನ ಅವನ ಅಂಗಡಿಗೆ ಮುಗಿಬೀಳ್ತಾರೆ. ಭರ್ಜರಿ ವ್ಯಾಪಾರ. ನೋಡ್ತಾ ಬಂಗ್ಲೆ ಕಟ್ಟಿಸ್ದ, ಕಾರ್ ಖರೀದಿ ಮಾಡ್ದ, ಗುಡಿಗೆ ಕಲಶ ಮಾಡಿಕೊಟ್ಟ, ಎಲ್ಲ ಫೈನ್. ಆದರೆ 5 ವರ್ಷದ ನಂತರ ಎಲ್ಲಿ ಅಂತ ಅವನನ್ನು ಹುಡುಕೊಂಡು ಹೋದರೆ ಅವನ ನೆನಪು ಕೂಡ ಯಾರಿಗೂ ಇರೋದಿಲ್ಲ. ಯಾಕೆ ಅಂದರೆ ಆರಂಭದ ಯಶಸ್ಸು ಅವನಿಗೊಂದು ಫಾಲ್ಸ್ ಹೋಪ್ ಕೊಟ್ಟಿತ್ತು, ಮೈಮರೆಸಿತ್ತು. ಕೆನೆಯೋದನ್ನು ಮರೆತ ಕುದುರೆ ಅವನನ್ನು ಯಾವತ್ತೋ ಇಳಿಸಿ ಹೊರಟೋಗಿತ್ತು. PUCಯಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ ತಂದುಕೊಂಡು ಆಮೇಲೆ ಪದೇ ಪದೇ ಫೇಲ್ ಆಗೋರು, ಒಂದು ಕತೆ ಬರೆದು ಭೇಷ್ ಅನ್ನಿಸ್ಕೊಂಡು ಮರುದಿನದಿಂದಲೇ ಕತೆ ಬರೆಯೋಕ್ಕಾಗದೆ ತೊಳಲಾಡೋರು, ಪದೇ ಪದೇ ಡಿಫೀಟ್ ಆಗೋ ನಾಯಕ ನಟರು, ನಿರ್ದೇಶಕರು, ವ್ಯಾಪಾರಿಗಳು, ಪತ್ರಿಕೋದ್ಯಮಿಗಳು, ನಾವೆಲ್ಲ ತುಂಬ ಎಚ್ಚರವಾಗಿರಬೇಕಾದ್ದು ನಮ್ಮ ಸೋಲಿನ ಬಗ್ಗೆ ಅಲ್ಲ. ಸೋಲು ಬಿಡಿ, ಅದೊಂದು ಟೆಂಪರರಿ ಡಿಫೀಟ್. ಆದರೆ ಆರಂಭಿಕವಾದ ಗೆಲುವು ಅದಕ್ಕಿಂತ ಅಪಾಯಕಾರಿ. ಯಾಕೆ ಅಂದರೆ ಅದು ಸೋಲಿಗಿಂತ ಹೆಚ್ಚಿನ ಕಂದಾಯವನ್ನು ಕೇಳುತ್ತೆ.